ಪಾಲಕ್ ಸೊಪ್ಪಿಗೆ ತಾಲಿಪೀಟ್ ಮಾಡಲಿಕ್ಕೆ ನಾನು ಬಾಳೆ ಎಲೆ ತೊಗೊಂಡಿದ್ದೀನಿ. ಈಗ ಇದನ್ನು ತಟ್ಟಿ ತೋರಿಸ್ತೀನಿ. ಇದಕ್ಕೆ ಫಸ್ಟು ನೀರು ಹಾಕ್ಕೊಳ್ತೀನಿ. ಎಣ್ಣೆ ಕೂಡ ಹಚ್ಕೊಳ್ಬೋದು. ನೋಡಿ, ಉಂಡೆಗಳು ರೆಡಿಯಾಗಿದೆ. 1 ಕಟ್ಟು ಪಾಲಕ್ ಸೊಪ್ಪಿಗೆ 10 ಉಂಡೆ ರೆಡಿಯಾಗಿದೆ. ಈ ಥರ ಉಂಡೆ ಮಾಡ್ಕೋಬೇಕು. ನೋಡಿ, ಇವಾಗ ಇದನ್ನು ತಟ್ಟೋಣ. ಇವಾಗ ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಕಾವಲಿ ಬಿಸಿಗಿಟ್ಟಿದ್ದೀನಿ. ಇವಾಗ ಇದು ಕಾದಿದೆ, ಇದು ಹಾಕ್ಕೊಳ್ಳೋಣ. ನೋಡಿ, ಇಲ್ಲೆಲ್ಲ ಚೂರು ಬಾಡ್ತಾ ಬಂದಿದೆ. ಈಗ ನೋಡಿ, ಹೀಗೆ ಮೇಲೂ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಸಖತ್ತಾಗಿದೆ ಅಲ್ಲ ಪಾಲಕ್ ಸೊಪ್ಪಿನ ತಾಲಿಪೀಟ್. ಸ್ವಲ್ಪ ಉರಿ ಸಣ್ಣ ಮಾಡ್ಕೊಳ್ಳಿ. ಹೀಗೆ ನಾನು ಎಲ್ಲ ತಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದಾಯಿತು, ರೆಡಿಯಾಗಿದೆ ಪಾಲಕ್ ಸೊಪ್ಪಿನ ಪರೋಟ. ಎಲ್ಲರೂ ಟ್ರೈ ಮಾಡ್ತೀರಲ್ಲ? ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಪಾಲಕ್ ಸೊಪ್ಪೆಲ್ಲ ಹೇಗೆ ಕಾಣ್ತಿದೆ ಅಲ್ವಾ? ಆರೋಗ್ಯಕ್ಕೂ ಒಳ್ಳೆಯದು. ನೀವು ಯಾವಾಗಲೂ ಒಂದೇ ಥರ ತಿಂಡಿ ತಿನ್ನೋದಕ್ಕೆ ಈ ಥರ ತಾಲಿಪೀಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಟ್ರೈ ಮಾಡ್ತೀರಲ್ಲ? ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.